ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ನ್ಯೂಲಿ ಬಿಸ್ನೆಸ್ ಓಪನ್ ಮಾಡ್ತಾ ಇದ್ದೀರಿ ಲೈಕ್ ಮೀ, ನಾನು ಹೇಳೋದು ಅವ್ರಿಗೆಲ್ಲ, ಒಂದು ಕ್ಲೈಂಟು ಬಂದು ಅವರು ಪದೇ ಪದೇ ಬರತ್ತಾರಪ್ಪ ಅಂತಂದ್ರೆ ಸ್ವಲ್ಪ ಸಂತೋಷ ಪಡ್ರಿ. ಅಥವಾ ಒಂದು ಕ್ಲೈಂಟ್ ಬಂದು ಅವರು ಪದೇ ಪದೇ ಬರ್ತಾ ಬೇರೆ ತಮ್ಮ ವರ್ಕ್ ಮೇಲೆ ಏನೋ ಹೊರಗಡೆ ಹೋದರೂ ಕೂಡ, ಅಥವಾ ಬೇರೆ ಊರಿಗಂತ ಹೋದರೂ ಕೂಡ, ಅಥವಾ ನಿಮ್ಮ ಶಾಪ್ ಕ್ಲೋಸ್ ಇದ್ದು ನೀವು ವರ್ಕ್ ಮೇಲೆ ಬ್ಯುಸಿ ಬೇರೆ ಕಡೆ ಇದ್ದಾಗಲೂ ಕೂಡ, ನೀವು ಅವ್ರ ಕೈಗೆ ಸಿಗದೆ ಇದ್ದಾಗಲೂ ಕೂಡ ಅವ್ರು ನಿಮ್ಮ ಸರ್ವಿಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಬೇರೆ ಯಾರ ಸರ್ವಿಸನ್ನು ಕೂಡ ಅವರು ತೊಗೊಳಕತ್ತಿಲ್ಲ, ನಿಮ್ಮ ಸರ್ವಿಸ್ಗಾಗಿನೇ ಕಾಯಕತ್ತಾರಂತಂದ್ರೆ ಅವಾಗ ಹೆಚ್ಚು ಸಂತೋಷ ಪಡ್ರಿ. ಯಾಕಂದ್ರೆ ನೀವು ಇಲ್ಲೇ ಕುಂತಿರ್ತೀರಿ, ಆದರೆ ನಿಮ್ಮ ಬಿಸ್ನೆಸ್ ಮಾತ್ರ ಹರಡ್ತಾ ಇರ್ತೈತಿ. ಅವರಿಂದ 4 ಜನ, ಆ 4 ಜನದಿಂದ ಇನ್ನೂ 4 ಜನ ಬರೋದಂತರೂ 100% ಸತ್ಯ. ಹಾಗಾಗಿ ಅವಾಗ ಹೆಚ್ಚು ಸಂತೋಷ ಪಡ್ರಿ. ಬರೀ ನಾನು ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಹೆಂಗೆ ಅನ್ಸತ್ತೈತ್ರಿ? ಚಲೋ ಐತ್ರಿ? ಕರೆಕ್ಟ್ ಆಗೈತಿ. ನನ್ನ ವರ್ಕೆಲ್ಲ ಹೆಂಗೆ ಚಲೋ ಅನಿಸೈತ್ರಿ? ಹೆಂಗೆ ಅನಿಸೈತ್ರಿ? ಚಲೋ ಮಾಡ್ತೀರಿ ನೀವು. ನಾನು ಮಾರ್ಕೆಟ್ನಾಗ ಮಾಡಿಸ್ತಿದ್ದೆ, ಅಲ್ಲಿಕ್ಕಿಂತ ಚಂದ ಮಾಡ್ತೀರಿ ನೀವು. ಥ್ಯಾಂಕ್ ಯು. ಇವಾಗ ಅಲ್ಲಿ ಹೋಗೋದೇ ಬಿಟ್ಟೆ ನಾನು. ಮಾರ್ಕೆಟ್ಗೆ ಹೋಗೋದೇ ಇಲ್ಲ ನಾನು ಇವಾಗ. ಮಾಡ್ಸಕ್ಕೆ ಇಲ್ಲೇ ಬರ್ತೀನಿ. 1 ತಿಂಗಳಾದ್ರೂ ಪರವಾಗಿಲ್ಲ, 2 ತಿಂಗಳಾದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆಲ್ಲ ನಿಮ್ಮ ತಂಗಿಯವ್ರನ್ನದು ಎಲ್ಲ ಲಾಸ್ಟ್ ಟೈಮ್ ಕಳಿಸಿದ್ರಲ್ಲ ನೀವು? ಅವ್ರು ಆಕಿನೂ ಇಲ್ಲೇ ಬಂದಿರ್ತಾಳೆ, ಆದ್ರೆ ಅವ್ರದ್ದು ದೂರ ಐತಿ, ನೆಹರು ನಗರ್ ಹತ್ರ. ಪಾಪ ಅಲ್ಲಿಂದ ಬಂದಿರ್ತಾರೆ. ಆಕಿ ಇಲ್ಲಿ ಬಂದಾಗ ಬಂದಿರ್ತಾಳೆ.